ನೋಡಿ ನಾವು ಸ್ಮೃತಿವನದಲ್ಲಿದ್ದೀವಿ ಇವಾಗ. ಶಿವಕುಮಾರ ಶ್ರೀಗಳದ್ದು ಸ್ಮೃತಿವನ ಇದೆ, ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಎಷ್ಟು ಟಿಕೆಟ್? 10 ರೂಪಾಯಿ. ಓಕೆ, ಸ್ಮೃತಿವನಕ್ಕೆ ನಾವು ಎಂಟ್ರಿ ಕೊಟ್ವಿ. ನೋಡು, ಶ್ರೀಗಳು ಇಲ್ಲೇ ಕಾಣಿಸ್ತಾರೆ ಮೊದಲಿಗೆ ನಿಮಗೆ. ಇಲ್ಲಿ ನೋಡಿ, ಬಸವಣ್ಣನವರು ವಚನ ಹೇಳ್ತಿದ್ರಲ್ವ, ಅದನ್ನೆಲ್ಲ ಕಿತ್ತಿದ್ದಾರೆ. ಶ್ರೀಗಳು ಕೂತ್ಕೊಂಡಿದ್ದಾರೆ, ಕೆಳಗಡೆ ಭಜನೆ ಇದೆ ನೋಡಿ, ಯಾವ ಥರ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸು 10 ರೂಪಾಯಿ ಇರುತ್ತೆ ನಿಮ್ಗೊಬ್ಬರಿಗೆ. ಯಾವುದೇ 10 ರೂಪಾಯಿ ಕೊಟ್ಟರು ನಿಮ್ಗೆ ಯಾವುದೇ ಲಾಸ್ ಇಲ್ಲ, ಯಾಕಂತಂದರೆ ಅಷ್ಟು ಸುಂದರವಾಗಿದೆ ಈ ಒಂದು ಸ್ಮೃತಿವನ. ನೋಡಿ ಎಷ್ಟೊಂದು ಸುಂದರವಾಗಿದೆ. ಈ ಕಡೆ ನೋಡಿದ್ರೆ ನೀವು ಯಾವ ಋಷಿ ನನಗಂತೂ ಗೊತ್ತಿಲ್ಲ. ಇಲ್ಲಿದೆ ಸಿದ್ಧಲಿಂಗೇಶ್ವರರವರು, ಅಂದರೆ ಶ್ರೀ ಕ್ಷೇತ್ರ ಅಧಿದೈವ ಶ್ರೀ ಸಿದ್ಧಲಿಂಗೇಶ್ವರರು ಇವರು. ನೋಡಿ, ಅಲ್ಲಿ ಹಸು ಇದೆ, ಒಂದು ಹುತ್ತದಲ್ಲಿ ಅವರು ಧ್ಯಾನ ಮಾಡ್ತಿದ್ದಾರೆ. ಹಸು ಹಾಲು ಕೊಡುತ್ತೆ ಅನಿಸುತ್ತೆ ನನಗೆ ಅನಿಸಿದಾಗೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ನಿಮಗೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ಈ ಒಂದು ಸ್ಥಳ. ವಾವ್, ಯಾವುದೋ ಒಂದು ಬೇರೆ ಯಾವುದೋ ಒಂದು ಪ್ರಕೃತಿಗೆ ಹೋದಾಗಿದೆ. ನನಗಂತೂ ತುಂಬಾ ಖುಷಿ ಆಗ್ತದೆ. ನೋಡಿ, ಇಲ್ಲಿ ಋಷಿಗಳು ಇದ್ದಾರೆ, ಇಲ್ಲಿದ್ದಾರೆ ನೋಡಿ. ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ. ಹೌದೌದು ನೋಡಿ, ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ ಅಂದರೆ ಗೋಸಲ ಸಿದ್ದೇಶ್ವರರು ಅಲ್ಲಿ ಗಂಗಾ ಉದ್ಭವ ಮಾಡಿದ್ದು. ಇಲ್ಲಿದ್ದಾರೆ ನೋಡಿ, ಅವರೇ ಗೋಸಲ ಸಿದ್ದೇಶ್ವರರ ಗುರುಗಳವರು. ಅವರೇ ಗಂಗಾ ಉದ್ಭವ ಮಾಡಿದ್ದು, ಅದಕ್ಕೆ ಸಿದ್ಧಗಂಗಾ ಮಠ ಅಂತ ಹೆಸರು ಬಂದಿದ್ದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಒಂದು ನೀವು ನೋಡ್ಬೋದು, ಇಲ್ಲಿ ಒಂದು ಕೊಳ ಇದೆ. ಇಲ್ಲಿ ನೋಡ್ಬೋದು, ದೊಡ್ಡ ಕಪ್ಪೆ ಇದೆ ನೋಡಿ ಗುರು. ಯಪ್ಪ, ಎಷ್ಟೊಂದು ದಪ್ಪ ಇದೆ ನೋಡಿ ಕಪ್ಪೆ ನೋಡಿ ಗುರು. ಕಪ್ಪೆ ನೋಡಿ ಎಷ್ಟು ದೊಡ್ಡದು ಬಂದುಬಿಟ್ಟಿದೆ ಇಲ್ಲಿಗೆ. ಇದು ನಿಜವಾದ ಕಪ್ಪೆ ಅಲ್ಲ, ಇದು ಆರ್ಟಿಫಿಷಿಯಲ್ ಕಪ್ಪೆ ಮಾಡಿದ್ದಾರೆ. ನಾನು ಕೂಡ ಮುಟ್ತೀನಿ ನೋಡಿ. ನೀರು ಕುಡಿ, ಇವರು ಇನ್ಯಾರ್ದು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಕಪ್ಪೆ ಇದ್ದಾವೆ ಅಂತ ಹಾಕಿದ್ದಾರೆ ನ್ಯಾಚುರಲ್ ಆಗಿ ಅವರು. ನಾವು ಮತ್ತೆ ಮುಂದೆ ಹೋಗೋಣ. ನೋಡಿ, ನಾವು ಸ್ಮೃತಿವನದಲ್ಲಿದ್ದೀವಿ ಇವಾಗ. ಸ್ಮೃತಿವನ ತುಂಬಾ ಸುಂದರವಾಗಿದೆ. ದಯವಿಟ್ಟು ಇದನ್ನು ನೀವು ಸಿದ್ಧಗಂಗಾ ಮಠಕ್ಕೆ ಬಂದರೆ ದಯವಿಟ್ಟು ನೀವು ಇಲ್ಲಿ ಬರೋದನ್ನು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಮಠಕ್ಕೆ ಬಂದು ಹಂಗೆ ಹೋಗ್ಬಿಡ್ಬೇಡಿ. ತಾಯಿ ಗಂಗವ್ವ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ. ನೋಡಿ, ಸಿದ್ಧಗಂಗಾ ಶ್ರೀಗಳು ಅವರ ಒಂದು ತಾಯಿಯ ಮಡಿಲಲ್ಲಿ ಇರ್ತಕ್ಕಂಥ ಒಂದು, ಅಂದರೆ ಇಮ್ಯಾಜಿನ್ ಮಾಡ್ಕೊಂಡು ಆ ಥರ ಇದು ಮಾಡಿದ್ದಾರೆ ಹುತ್ತಿಗಳನ್ನ. ಅಲ್ಲಿ ನೋಡ್ಬೋದು, ಅಲ್ಲಿ ಅವರು ಹುಟ್ಟಿದಾಗ. ಹೌದೌದು ಕರೆಕ್ಟ್ ನೋಡಿ. ಅಲ್ಲಿ ಅವ್ರ ತಾಯಿಯವರು, ಅವ್ರ ಅಕ್ಕ ತಂಗಿಯರು, ಚಿಕ್ಕಮ್ಮಂದರು ಅಲ್ಲಿದ್ದಾರೆ ನೋಡಿ. ಮಗುನ ಎತ್ಕೊಂಡಿದ್ರು ನೋಡಿ, ಅವರೇ ಶಿವಕುಮಾರ ಸ್ವಾಮಿಗಳು ಅವರೇ ನೋಡಿ. ಮಗುವಾಗಿದ್ದಾಗ ಒಂದು ಕಲ್ಪನೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಅದ್ಭುತವಾಗಿದೆ. ಹಾಗೆ ಇಲ್ಲಿ ನೋಡ್ಬೋದು
ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿ ಭವಿಷ್ಯ ನುಡಿಯುತ್ತಿರುವುದು ನೋಡಿ. ಶಿವಕುಮಾರ ಸ್ವಾಮೀಜಿ ಅವರು ಅವಾಗ ಶಿವಣ್ಣ ಆಗಿದ್ದರು, ಅವರ ಹೆಸರು ಶಿವಣ್ಣ. ಅವರ ಒಂದು ಕೈ ಹಿಡ್ಕೊಂಡು ಜ್ಯೋತಿಷಿಗಳು ಜ್ಯೋತಿಷ್ಯ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಹೋಗ್ಬೋದು. ನೋಡಿ ಶಿವಕುಮಾರ ಸ್ವಾಮೀಜಿ ಅವರ ಜೀವನ ಚರಿತ್ರೆ ಇದೆ ಇಲ್ಲಿ. ನೋಡಿ ಇಲ್ಲಿ ಕೈ ಮುಗಿದಿದ್ದಾರೆ, ಇಲ್ಲಿ ಬರೆದಿದ್ದಾರೆ ಅದನ್ನ. ಅವ್ರು ಯಾರಂತ ಗೊತ್ತಿಲ್ಲ, ಇಲ್ಲಿ ನೋಡೋಣ ಬೋರ್ಡ್. ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು. ಅಂದರೆ ಅಲ್ಲಿ ನೋಡಿ, ಅಲ್ಲಿ ಕಾಳಪ್ಪನವ್ರ ಜೊತೆಗೆ ಸೇರಿ ಉದ್ದಾನ ಸ್ವಾಮಿಗಳ ಆಶ್ರಯ ಬೇಡ್ತಿದ್ದಾರೆ. ಅಂದರೆ ನಮಗೆ ಒಂದು ಆಶ್ರಯ ಕೊಡಿ ಅಂತ ಬೇಡ್ತಿದ್ದಾರೆ ಉದ್ದಾನ ಸ್ವಾಮಿಗಳವರು, ಅಲ್ಲಿ ಕುತ್ಕೊಂಡಿರೋರು. ಮತ್ತು ಅಲ್ಲಿರೋರು ಮುಂದೆ ಇರೋರು ಶಿವಕುಮಾರ ಸ್ವಾಮಿಗಳು, ಹಾಗೆ ಕಾಳಪ್ಪನವರು. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಆಯಿತಾ. ನೋಡಿ ಇಲ್ಲಿ ಅವರ ಪಾದರಕ್ಷೆಗಳಿಗೆ ಬಿದ್ದು ನಮಸ್ಕರಿಸ್ತಾ ಇದ್ದಾರೆ. ಅವ್ರ ಸ್ವಾಮಿಗಳು ಯಾರಂತ ಇಲ್ಲಿ ಬೋರ್ಡಲ್ಲಿ ನೋಡೋಣ. ಶ್ರೀ ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿದ್ದಾರೆ. ನೋಡಿ ಶಿವಕುಮಾರ ಸ್ವಾಮಿಗಳು ಅಂದರೆ ಅವರು ಸ್ವಾಮಿಗಳಾಗಲು ಒಪ್ಕೊಂಡು ಒಬ್ಬ ಉದ್ದಾನ ಸ್ವಾಮಿಗಳ ಒಂದು ಪಾದಕ್ಕೆ ಬಿದ್ದಿದ್ದಾರೆ. ಈ ಒಂದು ಚಿತ್ರದಲ್ಲಿ ನೀವು ಕಾಣ್ಬೋದು. ವಾವ್, ಬ್ಯೂಟಿಫುಲ್ಲಾ. ಇಮ್ಯಾಜಿನೇಷನ್ ಅಲ್ಲ, ಇದು ಸತ್ಯ ಘಟನೆ, ನಡೆದಿರ್ತಕ್ಕಂಥ ಘಟನೆ. ಇದು ಪುಸ್ತಕಗಳಲ್ಲಿ ಎಲ್ಲ ಬಂದಿದೆ ನೋಡಿ. ಮತ್ತು ಹಾಗೆ ಇಲ್ಲಿ ಒಂದು ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ. ಈ ಒಂದು ಇಮೇಜ್ ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ. ವಾವ್. ಇದೇನಪ್ಪ ಅಂತಂದರೆ ಅವರು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡೋಣ ಇದರಲ್ಲಿ ಏನಿದೆ ಅಂತ. ಅವರು ಉದ್ದಾನ ಸ್ವಾಮಿಗಳು ನೋಡಿ, ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಇವರು ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಹಾಗೆ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಕೂತಿದ್ದಾರೆ. ಇಲ್ಲಿ ನೋಡೋಣ ಬೋರ್ಡಲ್ಲಿ ಏನಿದೆ ಅಂತ. ಅದು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಮೇ ಬಿ ನೋಡೋಣ ಏನಿದೆ ಅಂತ. ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು. ಅಂದರೆ ಶಿವಕುಮಾರ ಸ್ವಾಮಿಗಳು ಆವಾಗಿನ ಶಿವಣ್ಣ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮರಳಿನಲ್ಲಿ ಅಕ್ಷರನ ಅಭ್ಯಾಸ ಮಾಡ್ತಿದ್ದಾರೆ ಈ ಮಠದಲ್ಲಿ. ವಾವ್, ಬ್ಯೂಟಿಫುಲ್. ಮತ್ತು ಹೀಗೆ ಹೋಗೋಣ. ಮೇ ಬಿ ನನಗೆ ಅನಿಸಿದಂಗೆ ದೀಕ್ಷೆ ಕೊಡ್ತಿದ್ದಾರೆ ಅನಿಸುತ್ತೆ. ಹೌದು, ಇದು ದೀಕ್ಷೆ ಕೊಟ್ಟಂಥ ಒಂದು ಚಿತ್ರಣ ಅನಿಸುತ್ತೆ ನನಗೆ ಅನಿಸಿದಂಗೆ. ನೋಡಿ, ಹೌದು, ಎಷ್ಟೊಂದು ಚೆನ್ನಾಗಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ನನಗಂತೂ ರಿಯಲ್ ಆಗಿ ಅನಿಸುತ್ತೆ. ಬೋರ್ಡ್ ಓದ್ಬಿಡೋಣ. ಅವ್ರು ಸ್ವಾಮೀಜಿ ಆಗಿ ದೀಕ್ಷೆ ಕೊಟ್ಟಿದ್ದಾರೆ, ಅದನ್ನು ಹೋಗಿದ ನಾನು. ಇಲ್ಲಿದೆ ಶಿವಣ್ಣನವರಿಗೆ ನೀರಾಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ಅಂದರೆ ಶಿವಣ್ಣನವರಿಗೆ ನೀರಾಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ಅಂದರೆ ದೀಕ್ಷೆ ಕೊಡ್ತಿರೋದು, ಜಂಗಮ ದೀಕ್ಷೆ ಕೊಡ್ತಿದ್ರು ನೋಡಿ. ಜಂಗಮ ಅಂದರೆ ಗೊತ್ತಾಯ್ತು ನಿಮಗೆ, ಯೋಗ ಜಂಗಮ ಅಂತ ಬರ್ತಾರಲ್ಲ. ಜಂಗಮ ಅಂತಂದರೆ ನೀವು ಅಂದ್ಕೊಂಡಂಗೆ ಈಗ ಭಿಕ್ಷೆಯನ್ನು ಬೇಡಿ ತಂದು ಬೇರೆಯವ್ರಿಗೆ ಅದನ್ನ ಊಟವಾಗಿ ಬಡಿಸ್ತಾರೆ, ಅದನ್ನು ಜಂಗಮ ಅಂತಾರೆ. ದೊಡ್ಡ ಕಥೆಗಳಿದೆ. ಇವಾಗ ನೋಡಿ, ಇಲ್ಲಿ ನನಗನ್ಸಿದಾಗೆ ಈ ಒಂದು ಚಿತ್ರಣ ನೋಡಿದ್ರೆ ಉದಾನ ಶ್ರೀಗಳಿಗೆ ಸೇವೆ ಮಾಡೋಕ್ಕೆ ಹೋಗ್ತಿದ್ರು ಅನಿಸುತ್ತೆ. ನೋಡೋಣ ಏನಂತ ಇದೆ ಅಂತ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು. ಅವರ ಆಶೀರ್ವಾದ ಮಾಡ್ತಿದ್ದಾರೆ, ಅನುಗ್ರಹ ಮಾಡ್ತಿದ್ದಾರೆ ಉದ್ದಾನ ಯೋಗಿಗಳು. ಮುಂದೆ ಹೋಗೋಣ. ಮುಂದೆ ತುಂಬ ಚೆನ್ನಾಗಿದೆ ಇನ್ನೂ ಕೂಡ ನೋಡಲಿಕ್ಕೆ. ಯಾವೂರಿಂದ ಬಂದಿರ? ಚಾಮರಾಜನಗರದಿಂದ ಬಂದಿರಾ? ನೋಡಿ ಇಲ್ಲಿ ನನಗನ್ಸಿದಂಗೆ ಇದನ್ನೇನು ಪಾಠ ಹೇಳ್ಕೊಡ್ತಿದ್ರ ಅಥವಾ ಶಾಲೆಗೆ ಸೇರಿಸ್ಕೊಳ್ತಿದಾರ ಅನಿಸುತ್ತೆ ನಮಗೆ. ಹೌದು, ನನಗೆ ಹಾಗೆ ಅನಿಸ್ತಿದೆ ನೋಡಿ. ಮಕ್ಕಳನ್ನು ಅಂದರೆ ಮಠಕ್ಕೆ ಸೇರಿಸ್ಕೊಳ್ಳೋದು ಅಂತ ಇದೆ ಇಲ್ಲಿ ನೋಡೋಣ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ದೃಶ್ಯ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ಸೂಪರ್. ಹಾಗೆ ಇಲ್ಲಿ ನೋಡೋಣ, ಈ ಕಡೆ ಬಂದರೆ ನೋಡಿ ಸ್ವಾಮಿಗಳಿಗೆ ಏನೋ ಕೊಡ್ತಿದ್ದಾರೆ. ಯಾರೋ ಏನು ಕೊಡ್ತಿದ್ದಾರೋ ಗೊತ್ತಿಲ್ಲ, ಕೇಳೋಣ ಇಲ್ಲಿ ನೋಡೋಣ. ನೋಡಿ, ಶ್ರೀ ಉದ್ದಾನ ಸ್ವಾಮಿಗಳು ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಶ್ರೀ ಉದ್ದಾನ ಸ್ವಾಮಿಯವರಿಗೆ ನೋಡಿ, ಶ್ರೀ ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಇಲ್ಲಿ ನೋಡ್ಬೋದು ನೀವು. ನೋಡಿ, ಉದ್ದಾನ ಶ್ರೀಗಳಿಗೆ ಕಾಣಿಕೆ ಅರ್ಪಿಸ್ತಾ ಇದ್ದಾರೆ ಇಲ್ಲಿ ಚಿಕ್ಕಣ್ಣನವರು. ಆ ಒಂದು ಇಮೇಜ್ನ ಕೂಡ ಇಲ್ಲಿ ಕಲ್ಪಿಸ್ಕೊಂಡು ಈ ಥರ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು ಕೂಡ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವುದು. ಉದ್ಧರಣೆ ಕಾಯಕ ಅಂತಂದ್ರೆ ಏನಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ಶ್ರೀಗಳು ಉದ್ಧರಣೆ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವುದು. ನೋಡಿ, ಇಲ್ಲಿ ಮಕ್ಕಳಿದ್ದಾರೆ. ಹಾಗೆ ಒಂದು ಮಗುನ ತಾಯಿ ಸ್ವಾಮಿಗಳ ಹತ್ರ ನೋಡಿ ಕೊಡ್ತಾ ಇದ್ದಾರೆ. ಇವ್ರು ಯಾರು ಅಂತಂದರೆ ಶಿವಕುಮಾರ ಸ್ವಾಮಿ ಅವರು ಇರ್ಬೋದು, ಅವರೇ ಅಂತ ಇರ್ಬೋದು, ಬಟ್ ಅಲ್ಲಿ ಬರ್ದಿಲ್ಲ. ಅವರೇ, ಸಿದ್ಧಗಂಗಾ ಶ್ರೀಗಳೇ ಅವರೇ. ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಇಮೇಜ್. ಬನ್ನಿ ಹಾಗೆ ಮುಂದೆ ಹೋಗೋಣ. ಹಾಗೆ ಇಲ್ಲಿಂದ ಮುಂದೆ ಹೋದರೆ ನೋಡಿ ಇಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳು ಇಲ್ಲಿ ಕಟ್ಟಿಗೆಯನ್ನು ಹೊಡಿತಿದ್ದಾರೆ ಅವರೇ. ಯಾಕಂದರೆ ದಾಸೋಹಕ್ಕೆ, ಅಂದರೆ ಮಕ್ಕಳಿಗೆ ಊಟ ಕೊಡಲಿಕ್ಕೆ ದಾಸೋಹವನ್ನು ಬಳಸಲಿಕ್ಕೆ ಒಂದು ಕಟ್ಟಿಗೆ ಬೇಕಲ್ವ, ಆ ಕಟ್ಟಿಗೆಯನ್ನು ಸೀಳ್ತಿದ್ದಾರೆ, ಕಟ್ಟಿಗೆಯನ್ನು ಕಡಿತಾ ಇದ್ದಾರೆ. ತುಂಬಾ ಅದ್ಭುತವಾದ ಒಂದು ಕಲ್ಪನೆ, ಅಂದರೆ ಕಲ್ಪನೆ ಅಲ್ಲ, ನಿಜ ಘಟನೆನ ಈಗ ಬಿಂಬಿಸಿದ್ದಾರೆ ಒಂದು ಚಿತ್ರದ ಮೂಲಕ. ತುಂಬಾ ಅದ್ಭುತವಾಗಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ ನೋಡಿ. ನಾನು ಹೇಳಿದ್ದಲ್ಲ, ಇಲ್ಲೇ ಹೇಳಿದೆ ನೋಡಿ. ಶ್ರೀಗಳು ದಾಸೋಹಕ್ಕೆ ಸೌದೆ ಸುಳುತ್ತಿರುವುದು. ವಾವ್, ಬ್ಯೂಟಿಫುಲ್. ಕೆಳಗಡೆ ಹೋಗೋಣ. ಎಲ್ಲ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಬಂದರೆ ಬರೀ ಆಲದ ಮರಗಳೇ ಕಾಣ್ತಿದ್ದಾವೆ. ನಾನು ಆವಾಗಲಿಂದ ಅದು ನೋಡ್ತಾ ಇದ್ದೆ. ಆಮೇಲೆ ಇವಾಗ ಗೊತ್ತಾಯ್ತು ನನಗೆ, ಫುಲ್ ದೊಡ್ಡ ಆಲದ ಮರಗಳೇ ಇದ್ದಾವೆ ನೋಡಿ ಎಲ್ಲ ಕಡೆ. ಇಲ್ಲಿ ನೋಡಿ, ತುಂಬ ಆಲದ ಮರಗಳಿದ್ದಾವೆ. ಆಲದ ಮರದ ನೆರಳಲ್ಲೇ ಇರುವಂಥ ಈ ಸ್ಮೃತಿ ವನ. ಮುಂದೆ ಹೋಗೋಣ ಬನ್ನಿ. ಆಲದ ಮರದ ಕೆಳಗಡೆ ನೋಡಿ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು. ನೋಡಿ ಶ್ರೀಗಳು ಅಂಧ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ತಿದ್ದಾರೆ. ಆ ಒಂದು ಕಲ್ಪನೆ ಸಿಕ್ಕಾಪಟ್ಟೆ ಸುಂದರವಾಗಿದೆ. ರಿಯಲ್ ಅನ್ನಿಸ್ತದೆ ನೋಡಿದರೆ. ಹಾಗೇ ಇದೆ ಅದು. ಹೊರಗಡೆ ಹೋಗೋಣ. ನೋಡಿ, ಶ್ರೀಗಳು ಗಿಡಕ್ಕೆ ನೀರು ಹಾಕುತ್ತಿರುವುದು. ಶ್ರೀಗಳು ಗಿಡಗಳಿಗೆ ನೀರು ಹಾಕ್ತಿದ್ದಾರೆ. ಆ ಒಂದು ದೃಶ್ಯ ನೋಡ್ಬೋದು ನೀವು. ನೋಡಿ, ಈ ಕಡೆ ಬಂದರೆ ನೀವು ನೋಡ್ಬೋದು ಜಿಂಕೆಗಳಿದ್ದಾವೆ.
ಜಿಂಕೆಗಳಿಗೆ ನೋಡಿ ಸಿದ್ಧಗಂಗಾ ಶ್ರೀಗಳು ಅವರು ಆಹಾರ ಕೊಡ್ತಿದ್ದಾರೆ, ಹಣ್ಣುಗಳನ್ನ ಕೊಡ್ತಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಆ ಒಂದು ದೃಶ್ಯ. ನೋಡೋಕೆ ಎಷ್ಟು ಖುಷಿ ಆಗ್ತಿದೆ ಈ ಥರ ಒಂದು ದೃಶ್ಯನ. ಮುಂದೆ ಹೋಗೋಣ. ನನ್ನ ಎಡಗಡೆ ಒಂದು ಅದ್ಭುತವಾದ ಚಿತ್ರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಇವ್ರು ಬಂದಾಗ ಇಲ್ಲಿಗೆ ಬಂದಿದ್ದೆ, ಆ ಫೋಟೋಗಳಿಲ್ಲ ಇವಾಗ. ನೋಡಿ ಅಬ್ದುಲ್ ಕಲಾಂ ಶ್ರೀಗಳಿಗೂ ಅಂದರೆ ನಮ್ಮ ಸಿದ್ಧಗಂಗಾ ಶ್ರೀಗಳೊಡನೆ ಇದ್ದಾರೆ. ಅದೊಂದು ಅದ್ಭುತವಾದ ಒಂದು ದೃಶ್ಯನ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತದೆ ಇಬ್ಬರು ನೋಡಿದರೆ. ವಾವ್, ಬ್ಯೂಟಿಫುಲ್ ಅಲ್ವಾ? ನಮ್ಮ ಅಬ್ದುಲ್ ಕಲಾಂ ಅವರು ಕೂಡ ಅವ್ರ ಜೊತೆಗಿರೋದು. ಮತ್ತು ನೋಡಿ ಅದೇ ಇದರಲ್ಲಿ ಇಲ್ಲಿ ನೋಡ್ಬೋದು ನೋಡಿ, ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರ್ಬೋದು. ಅಲ್ಲಿದೆ ನೋಡಿ, ಇಷ್ಟಲಿಂಗ ಪೂಜೆ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಕೂತ್ಕೊಂಡು. ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಹತ್ರ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಮರದ ಕೆಳಗೆ ತುಂಬಾ ಚೆನ್ನಾಗಿ ನೋಡಿ, ಎಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತವ್ರು ನೋಡಿ. ಬ್ಯೂಟಿಫುಲ್. ಹಾಗೆ ಮುಂದೆ ಹೋಗೋಣ. ಮತ್ತು ಇಲ್ಲಿರ್ತಕ್ಕಂಥ ಸ್ಟ್ಯಾಚುಗಳನ್ನಾಗಲಿ ಶಿಲ್ಪಕಲೆಗಳನ್ನಾಗಲಿ ಯಾವುದನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಮುಟ್ಟಿ ಹಾಳು ಮಾಡೋಕ್ಕೆ ಹೋಗಬೇಡಿ. ಎಲ್ಲದೂ ಕೂಡ ಏನೇ ಪ್ರಿಮೈಸಲ್ಲಿ ಇರಲಿ, ನೋಡಿ ಖುಷಿ ಪಡಿ ಅಷ್ಟೇ. ಫೋಟೋ ತಗೊಳ್ಳಿ, ಫೋಟೋ ತಗೋಕ್ಕೆ ಎಲ್ಲದೂ ಕೂಡ ನಿಮ್ಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಪೆಂಗ್ವಿನ್ಗಳಿದ್ದಾವೆ. ಒಂದು ಪೆಂಗ್ವಿನ್ನು, ಒಂದು ಮೊಲ ಇದೆ ನೋಡಿ ಇಲ್ಲಿ. ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಪೆಂಗ್ವಿನ್ನು, ಮೊಲ. ಹಾಗೆ ಈ ಕಡೆ ನೋಡಿದ್ರೆ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ಈ ಕಡೆಗೆ ಒಂದು ಮರದ ಕೆಳಗಡೆ ಕುಂಟೆಬಿಲ್ಲೆ, ಹಾಗೆ ಚಿನ್ನಿದಾಂಡು ನೋಡಿ, ಗೋಲಿ, ಹಾಗೆ ಏನು ಚಿನ್ನದಾಂಡು ಮತ್ತು ಕುಂಟೆಬಿಲ್ಲೆ, ಕಣ್ಣೆ ಮುಚ್ಚಲೆ ಎಲ್ಲದೂ ಕೂಡ ಇದರಲ್ಲಿ ಈ ಒಂದು ಫ್ರೇಮಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಸ್ಮೃತಿ ಒಂದಲ್ಲಿದೆ. ಅಂದರೆ ಯಾಕಂದರೆ ಇಲ್ಲಿ ಸ್ಕೂಲ್ ಅಲ್ವಾ, ಶ್ರೀಗಳು ಎಲ್ಲ ಮಕ್ಕಳಿಗೆ ಇಲ್ಲಿ ಆಟೋಟಗಳನ್ನ ಆಡಲಿಕ್ಕೆ ಎಲ್ಲದೂ ಕೊಟ್ಟಿದ್ರು. ಅದನ್ನ ಇಲ್ಲಿ ಚಿತ್ರಣವಾಗಿ ಇಲ್ಲಿ ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಆಲದ ಮರದ ಕೆಳಗಡೆ ಮಾಡಿರ್ತಕ್ಕಂಥ ಒಂದು ಕಲೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಬಗೀರ ನೋಡಿ, ನೀವು ಚಿಕ್ಕ ಮಕ್ಳಿಗೆ ಆಡಲಿಕ್ಕೆ ಎಲ್ಲ ಆಟೋಟಗಳು ಇದಾವೆ ಇಲ್ಲಿ. ಏನ್ರಿ ಸರ್? ಆರಾಮಾಗಿ ಆಟ ಆಡಬೇಡಿ. ಮಕ್ಕಳು ಆಡೋದು ಅಷ್ಟೇ, ಇದು ದೊಡ್ಡವರೆಲ್ಲ ಆಡಬೇಡಿ, ಮತ್ತು ಕಿತ್ತೋಗ್ಬಿಡುತ್ತೆ ಇಲ್ಲೆಲ್ಲ. ಮಕ್ಕಳಿಗೆ ಮಾತ್ರ ಅಲ್ವಾ? ಹೌದು, ಮಕ್ಕಳಿಗೆ ಮಾತ್ರ ಅಷ್ಟೇ. ಹೌದೌದು, 5 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಅಷ್ಟೇ. ಇಲ್ಲಿ ಸ್ಮೃತಿವನನ ಒಂದು ರೌಂಡ್ ನೋಡ್ಕೊಂಡು ಇಲ್ಲಿ ಉದ್ದಾನ ಶ್ರೀಗಳ ಹತ್ರ ಬಂದ್ವಿ. ಉದ್ದಾನ ಶ್ರೀಗಳು ಅವರೆಲ್ಲ ಮಹಾಸ್ವಾಮಿಗಳು, ಉದ್ದಾನ ಮಹಾಯೋಗಿಗಳು. ಅವರ ಒಂದು ಇದಿದೆ, ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ. ಬನ್ನಿ, ದೊಡ್ಡ ಮರದ ಕೆಳಗೆ ನೋಡ್ಬೋದು ನೀವು. ನಾನೊಂದು ದೊಡ್ಡ ಆಲದ ಮರದ ಕೆಳಗಡೆ ಇದ್ದೀನಿ ನೋಡಿ. ಎಷ್ಟೊಂದು ಸುಂದರವಾಗಿ ಯೂಸ್ ಮಾಡ್ಕೊಂಡಿದ್ರು ಅಂತಂದ್ರೆ ನಿಜವಾಗ್ಲೂ ತುಂಬಾ ವರ್ತಾಯ್ತು ನನಗೆ ನೋಡಿ. ಇಲ್ಲಿ ಇದು ನೋಡಿ, ಇವರೇ ನೋಡಿ ಉದ್ದಾನ ಶಿವಯೋಗಿಗಳಿವರು ನೋಡಿ. ಆಲದ ಮರದ ಕೆಳಗಡೆ ಕೂತ್ಬಿಟ್ಟಿದ್ದಾರೆ ನೋಡ್ಕೊಂತ. ತುಂಬಾ ಖುಷಿ ಆಗ್ತದೆ ಈ ಥರ ಒಂದು ಚಿತ್ರಣಗಳು ನೋಡಿದ್ರೆ. ಎಷ್ಟೊಂದು ಸುಂದರವಾಗಿ ಅದನ್ನ ಕ್ರಿಯೇಟ್ ಮಾಡಿದಾರಲ್ಲ, ವಾವ್, ಬ್ಯೂಟಿಫುಲ್. ನನಗಂತೂ ತುಂಬ ಖುಷಿ ಆಯಿತು. ನಾನು ಈ ಥರ ನೋಡಿದ್ದೆ, ಅಂದರೆ ಎಲ್ಲಿ ಮುರುಘೇಸ್ವಾಮಿ ಮಠದಲ್ಲಿ ಚಿತ್ರದುರ್ಗದಲ್ಲಿ ನೋಡಿದ್ದೆ. ಬಟ್ ಅದಕ್ಕಿಂತ ಇದು ಒಂಥರ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕಂದರೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಒಂದು ಜೀವನದ ಕಥೆಯೊಳಗೆ, ಅಂದರೆ ಜೀವನದ ಕಥೆ ಇದೆ ಇಲ್ಲಿ. ಆ ಒಂದು ಕಥೆಗಳನ್ನ ಇವರು ಒಂದು ಶಿಲ್ಪಕಲೆಗಳ ಮೂಲಕ ಸೃಷ್ಟಿ ಮಾಡಿದ್ದಾರೆ. ಅದಂತೂ ತುಂಬಾ ಖುಷಿ ಆಗ್ತಿದೆ ನಮಗೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ದೊಡ್ಡದೊಂದು ಆಲದ ಮರ ಇದು. ಆಲದ ಮರದ ಕೆಳಗಡೆ ಉದ್ಯಾನ ಶ್ರೀಗಳ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಕೆರೆ ಇದೆ. ಆಲದ ಮರದ ಕೆಳಗಡೆ ಹೋದ್ರೆ ನೀವು ಇಲ್ಲಿ ಒಂದು ಸುಂದರವಾದ ಕೆರೆ ಇದೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಗೆ ಕಾಣಿಸಲ್ತದೆ. ಆ ಕೆರೆ ಹತ್ತಿರ ಆದರೆ ತಾವರೆ ಹೂಗಳು ತುಂಬಾ ಇದ್ದಾವೆ. ಬಟ್ ಇವಾಗ ಸೂರ್ಯ ಇಲ್ಲದ ಕಾರಣ ಹರಡಿಲ್ಲ ಅವರು.
ಸಂಜೆ ಆಯ್ತಲ್ಲ ಅದಕ್ಕೆ ಅರಳುವಿಕೆ ಇಲ್ಲ. ಮತ್ತು ನೀವು ನೋಡ್ಬೋದು ದೊಡ್ಡ ಬೆಟ್ಟ ಕಾಣಿಸ್ತಿದೆ ನಿಮಗೆ. ನೋಡಿ ಬರೇ ಕಲ್ಲಿದೆ, ದೊಡ್ಡ ಕಲ್ಲಿನ ಬೆಟ್ಟ, ಅದು ಒಂದೇ ಕಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ. ವಾ ಬ್ಯೂಟಿಫುಲ್ ಬೆಟ್ಟ ಇದೆ ನೋಡಿ, ಕಲ್ಲಿನ ಬೆಟ್ಟ. ಕೆಳಗಡೆ ಒಂದು ಸುಂದರ ಕೊಳ ಅಂತಲೇ ಹೇಳ್ಬೋದು, ಇನ್ನು ಕೆರೆ ಅನ್ನೋದಕ್ಕಿಂತ ಕೊಳ ಅಂತ ಹೇಳ್ಬೋದು. ಅಂದರೆ ಇನ್ನು ಸ್ವಲ್ಪ ಕ್ಲೀನ್ ಮಾಡಿ ಇದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಸೈಡಲ್ಲೆಲ್ಲ ಕಟ್ಟಿ ಸಖತ್ತಾಗಿರುತ್ತೆ ಅನಿಸುತ್ತೆ. ವೀಕ್ಷಣೆ ಸ್ಥಳವಾಗಿ ಮಾಡಿದರೆ ಮಾಡ್ತಾರೆ, ಮುಂದೆ ಮಾಡ್ತಾರೆ ಅನಿಸುತ್ತೆ ನನಗೆ. ಹೌದು ಮಾಡ್ತಾರೆ. ಹಾಗೆ ಇದೇ ಕೊನೆ, ಮತ್ತು ಮುಂದೆ ಹೋಗ್ಲಿಕ್ಕೆ ಎಲ್ಲಿ ಜಾಗ ಇಲ್ಲ. ಇಲ್ಲಿಂದ ನಾವು ರಿಟರ್ನ್ ಹೋಗಬೇಕು ಅಷ್ಟೇ. ನೋಡಿ ಸ್ಮೃತಿವನ ಏನಿದೆ 9:30ಯಿಂದ 5:30 ಲಾಸ್ಟು. 5:30 ಒಳಗಡೆ ಬಂದು ನೀವು ನೋಡ್ಕೊಂಡು ಹೋಗ್ಬೇಕು. 9:30ಯಿಂದ ಆದಷ್ಟು ಬೇಗ ಅದರೊಳಗಡೆ ಬಂದು ನೋಡ್ಕೊಂಡು ಹೋಗಿ. ಆ್ಯಕ್ಚುಲಿ ಇಲ್ಲಿ ಬರೋರಿಗೆ ಸಾಕಷ್ಟು ಜನಕ್ಕೆ ಈ ಒಂದು ಸ್ಮೃತಿವನ ಇರೋದು ಗೊತ್ತಿಲ್ಲ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸ್ಮೃತಿವನ ಈಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಶ್ರೀಗಳ ಒಂದು ಹಿಸ್ಟ್ರಿ ಇದೆ, ಇಲ್ಲಿ ಜೀವನ ಚರಿತ್ರೆ ಇದೆ. ಎಲ್ಲರೂ ಬಂದು ನೋಡಿ. ಬರೀ 10 ರೂಪಾಯಿ ಟಿಕೆಟ್ ಅಷ್ಟೇ, ಜಾಸ್ತಿ ಇಲ್ಲ. ನಿಮಗೇನು 10 ರೂಪಾಯಿ ಕೊಡೋಕ್ಕಾಗುತ್ತಂತ ಯಾರು ನೋಡದೆ ಇರಬೇಡಿ. ತುಂಬಾ ಚೆನ್ನಾಗಿದೆ ಈ ಒಂದು ಪಾರ್ಕ್ ಅನ್ನಬಾರ್ದು, ಸ್ಮೃತಿವನ ತುಂಬ ಸುಂದರವಾಗಿದೆ ಈ ಒಂದು ಸ್ಮೃತಿವನ. ಎಲ್ಲರೂ ಬನ್ನಿ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಸ್ಮೃತಿವನ ನೋಡಿ. ಅದರಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಜೀವನ ಚರಿತ್ರೆ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಅಂದರೆ ಸಿದ್ಧಗಂಗಾ ಶ್ರೀಗಳು ಎಲ್ಲಿ ಹುಟ್ಟಿದ್ರು, ಮತ್ತು ಅವ್ರನ್ನ ಯಾವ ಥರ ಅವರು ಸ್ವಾಮಿಗಳಾದರು, ಯಾವ ಥರ ಜಂಗಮಗರಾದರು ಅಂತ ತುಂಬ ಚೆನ್ನಾಗಿ ಇಲ್ಲಿ ತೋರ್ಪಡಿಸಿದ್ದಾರೆ ಆ ಒಂದು ಸ್ತಬ್ಧ ಚಿತ್ರಗಳ ಮೂಲಕ. ಅಂದರೆ ಚಿತ್ರಕಲೆ ತುಂಬಾ ಚೆನ್ನಾಗಿದೆ, ಶಿಲ್ಪಕಲೆ ಅಂತಂದು ಹಾಗೆ ರಿಯಲಿಸ್ಟಿಕ್ಕಾಗಿ ಕಾಣ್ತದೆ. ಬಂದು ನೋಡಿ, ಮಿಸ್ ಮಾಡಬೇಡಿ ಇಲ್ಲಿಗೆ ಬಂದರೆ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ಸ್ಮೃತಿವನ ನೋಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಗುರು. ನೋಡಿ 10 ರೂಪಾಯಿ ಟಿಕೆಟ್ ಅಷ್ಟೇ, ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ತುಂಬಾ ಸುಂದರವಾಗಿ ಕಾಣ್ತದೆ ನೋಡಿ, ಹಿಂದ್ಗಡೆ ನೋಡ್ಬೋದು ನೀವು. ವಾ ಸ್ಮೃತಿವನಕ್ಕೆ ಹೋಗಿ ಬಂದೀವಿ ನಾವು ಇವಾಗ.